ಬಗೆದಷ್ಟು ಬಯಲಾಗ್ತಾ ಇದೆ ಕಿಲ್ಲರ್ ಗ್ಯಾಂಗ್ನ ಕರಾಳ ಮುಖ. ಬರ್ಡೇಗೆ ಅಂತ ತಂದ ಲಾಠಿಯನ್ನ ಡೆತ್ ಡೇಗೆ ಬಳಸಿತ್ತು ಈ ಗ್ಯಾಂಗ್. ಕಿಲ್ಲರ್ ಗ್ಯಾಂಗ್ನಿಂದ ಕಾನ್ಸ್ಟೇಬಲ್ಗೆ ಇದೀಗ ಪೀಕಲಾಟ ಶುರುವಾಗಿದೆ. ಪಟ್ಟಣಗೆರೆ ಶೆಡ್ಗೆ ಪೊಲೀಸ್ ಲಾಠಿ ಬಂದದ್ದು ಹೇಗೆ ಅನ್ನೋದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆ ಲಾಠಿಯಿಂದ ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ನಡೆಸಲಾಗಿತ್ತು. ಪೊಲೀಸರ ಲಾಠಿ ಅದು. ಇದೀಗ ಕೊಲೆಗೆ ಆ ಲಾಠಿಯನ್ನ ಬಳಸಿದ್ದು. ಆ ಲಾಠಿ ಯಾವ ಪೊಲೀಸ್ ಸಿಬ್ಬಂದಿಗೆ ಸಂಬಂಧಪಟ್ಟಿದ್ದಾಗಿದೆಯಲ್ಲ ಅವ್ರಿಗೂ ಕೂಡ ಇದೀಗ ತಲೆಬಿಸಿಯನ್ನ ತಂದಿದೆ. ದರ್ಶನ್ ಬರ್ಡೇಗೆ ಬಂದೋಬಸ್ತ್ಗಾಗಿ ಬಂದಿದ್ರು ರವೀಂದ್ರ ಅನ್ನೋ ಪೊಲೀಸ್ ಸಿಬ್ಬಂದಿ. ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯ ಪಿಸಿಯು ರವೀಂದ್ರ ಅನ್ನೋ ಮರದ ಬಳಿಯಲ್ಲಿ ಲಾಠಿಯನ್ನ ಮರ್ತು ಹೋಗ್ಬಿಟ್ಟಿದ್ರಂತೆ ಕಾನ್ಸ್ಟೇಬಲ್ ರವೀಂದ್ರ. ಬೆಳಗ್ಗೆ ಬಂದು ನೋಡುವಾಗ ಮರದ ಬಳಿ ಲಾಠಿ ಇರಲೇ ಇಲ್ಲ, ಮಾಯ. ಅಲ್ಲಿ ಮಾಯ ಆಗಿದ್ದ ಲಾಠಿ ಕಂಡಿದ್ದೆಲ್ಲಿ? ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲಿನ ಹಲ್ಲೆಗೆ ಅದೇ ಲಾಠಿಯನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಪಿಸಿ ರವೀಂದ್ರ ಅವರನ್ನ ವಿಚಾರಣೆ ನಡೆಸಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಯಾಕೆ ಬಿಟ್ಟು ಬಂದಿದ್ರಿ, ಬಿಟ್ಟು ಬಂದ್ಮೇಲೆ ನೀವು ಏನು ಮಾಡಿದ್ರಿ, ಎಲ್ಲಿ ಹೋಯ್ತು ಅನ್ನೋದನ್ನ ಹುಡುಕಾಡೋ ಪ್ರಯತ್ನ ಹೆಂಗೆ ಮಾಡಿದ್ರಿ, ಇತ್ಯಾದಿ ಇತ್ಯಾದಿ ಬೇಸಿಕ್ ವಿಚಾರಣೆ. ನೀವು ಫೋಟೋದಲ್ಲಿ ಗಮನಿಸ್ತಿದ್ದೀರಲ್ಲ ರವೀಂದ್ರ ಅವರು, ಅವ್ರ ಪಾಪ ಅವ್ರದ್ದೇನು ಗ್ರಾಚಾರ ಕಾದಿತ್ತು. ಅವ್ರ ಬರ್ಡೇಗೆ ಬಂದೋಬಸ್ತ್ಗೆ ಅಂತ ಹೇಳಿ ಕಳಿಸಿದೆ ಇಲಾಖೆ ಅವ್ರನ್ನ. ಬಂದೋಬಸ್ತ್ಗೆ ಹೋದ ಸಂದರ್ಭದಲ್ಲಿ ಲಾಠಿ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ದರ್ಶನ್ ಮನೆ ಬಳಿ ಇದ್ದ ಒಂದು ಮರದ ಬಳಿಯಲ್ಲಿ ಅಲ್ಲಿದ್ದ ಲಾಠಿಯನ್ನ ನೇರವಾಗಿ ದರ್ಶನ್ ಅವರೇ ನೋಡಿಬಿಟ್ಟು ಮನೆ ಒಳಗೆ ಇಸ್ಕೊಂಡಿದ್ದಾರೆ. ಇರಲಿ, ಅದು ಬೇಕಾಗತ್ತೆ ಅಂತ ಹೇಳಿ. ಬೇಕಾಗಿದ್ದು ಬಳಕೆ ಆಗಿದ್ದು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಲಿಕ್ಕೆ. ನೀವು ಆ ಲಾಠಿಯ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪೊಲೀಸರ ಬೆತ್ತದ ಲಾಠಿ ಕೂಡ ಮುರಿದು ಹೋಗೋ ಹಾಗೆ ಅಟ್ಯಾಕ್ ಮಾಡಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನೋ ಗಂಭೀರ ಆರೋಪ. ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ನೀಡಿ ಈ ಡಿ ಗ್ಯಾಂಗ್ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಿದೆ. ಬೆತ್ತದ ಕೋಲು ಮುರಿದು ಹೋಗುವಂತೆ, ಅಕ್ಷರಶಃ ಮುರಿದೋಗೋ ಹಾಗೆ ಹೊಡೆದಿದ್ದಾರೆ ರೇಣುಕಾಸ್ವಾಮಿಗೆ. ಆದರೆ ಇವರ ಕೈಗೆ ಈ ಪೊಲೀಸ್ ಲಾಠಿ ಹೇಗೆ ಸಿಕ್ತು ಅನ್ನೋ ಅನುಮಾನಕ್ಕೆ ಇದೀಗ ಕಂಪ್ಲೀಟ್ ಆದ ಉತ್ತರ ಲಭ್ಯವಾಗಿದೆ. ಅದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ರೇಣುಕಾ ಕೊಲೆ ಜಾಗದಲ್ಲಿ ಸಿಕ್ಕ ಲಾಠಿ ಯಾರತ್ತು? ಬರ್ತ್ಡೇ ಲಾಠಿ ಡೆತ್ ಡೇಗೆ ಉಪಯೋಗ. ಇದೇ ಲಾಠಿ ಮುರಿದು ಹೋಗುವಂತೆ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿಗೆ ಹೊಡೆದು ನರಳಾಡುವಂತೆ ಮಾಡಿದ್ರು. ರೇಣುಕಾ ಸಾವನ್ನಪ್ಪಿದ ಬಳಿಕ ಆ ಲಾಠಿಯನ್ನ ಅಲ್ಲೇ ಬಿಟ್ಟು ಆರೋಪಿಗಳು ಎಸ್ಕೇಪ್ ಆಗಿದ್ರು. ಮಹಜರ್ ವೇಳೆ ಈ ಲಾಠಿ ಕಾಕಿ ಕೈಗೆ ಸಿಕ್ಕಿತು. ಇಲ್ಲಿಗೆ ಈ ಲಾಠಿ ಬಂದಿದ್ ಹೇಗೆ, ತಂದಿದ್ದು ಯಾರು, ಕೊಟ್ಟಿದ್ ಯಾರು ಅನ್ನೋ ಪ್ರಶ್ನೆಗಳು ಎದ್ದಿದೆ. ಈ ಬಗ್ಗೆ ತನಿಖೆ ನಡೆಸಿದ ಪೊಲೀಸರಿಗೆ ವಿಚಿತ್ರ ಸತ್ಯ ಗೊತ್ತಾಗಿದೆ. ಅಂದಹಾಗೆ ಈ ಲಾಠಿ ರವೀಂದ್ರ ಎಂಬುವವರಿಗೆ ಸೇರಿತು. ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾರೆ. ಅರೆ, ಇವರ ಲಾಠಿ ಕೊಲೆ ಜಾಗದಲ್ಲಿ ಹೇಗೆ ಬಂತು, ಯಾಕೆ ಬಂತು, ಅವರೇ ಕೊಟ್ರಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಈ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ನಡೆಸಿದಾಗ ರವೀಂದ್ರ ಲಾಠಿ ಹಿಂದಿನ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಡಿ ಬರ್ತ್ಡೇಗೆ ತಂದಿದ್ದ ಲಾಠಿ ಲೂಟಿ. ಹೌದು, ಫೆಬ್ರವರಿ 16ರಂದು ದರ್ಶನ್ ಹುಟ್ಟುಹಬ್ಬ ಹಿನ್ನೆಲೆ ಮನೆ ಬಳಿ ಭದ್ರತೆಯನ್ನ ನಿಯೋಜಿಸಲಾಗಿತ್ತು. ಅದರ ಹಿಂದಿನ ದಿನ ರಾತ್ರಿಯೇ ರಾಜರಾಜೇಶ್ವರಿ ನಗರ ಠಾಣೆ ಕಾನ್ಸ್ಟೇಬಲ್ಗಳನ್ನ ಭದ್ರತೆಗೆ ನಿಯೋಜಿಸಲಾಗಿತ್ತು. ಅದರಲ್ಲಿ ರವೀಂದ್ರರನ್ನು ಭದ್ರತೆಗೆ ಸೂಚಿಸಲಾಗಿತ್ತು. ಈ ವೇಳೆ ರವೀಂದ್ರ ಎಡವಟ್ಟು ಮಾಡಿಕೊಂಡಿದ್ರು. ಮರದ ಬಳಿ ಲಾಠಿ ಇಟ್ಟು ಮರೆತು ಬೆಳಗ್ಗೆ ಠಾಣೆಗೆ ವಾಪಸ್ ಹಾಕಿದ್ದಾರೆ. ಈ ವೇಳೆ ಕೈಯಲ್ಲಿ ಲಾಠಿ ಇಲ್ಲದಿರೋದು ಕಂಡು ಬಂದಿದೆ. ಕೂಡಲೇ ದರ್ಶನ್ ನಿವಾಸದತ್ತ ಬಂದು ನೋಡಿದ್ರು, ಅಲ್ಲಿ ಸಿಗಲಿಲ್ಲ. ಬರ್ತ್ಡೇ ದಿನದಂದು ದರ್ಶನ್ ಮನೆ ಬಳಿ ಜನಸಾಗರವಿದ್ದ ಕಾರಣ ಲಾಠಿ ಸಿಗಲಿಲ್ಲ. ದಾಸನ ಮನೆ ಕೆಲಸದವರು ಲಾಠಿಯನ್ನ ತೆಗೆದಿಟ್ಟಿದ್ರು, ಆದ್ರೆ ಕಾಕಿಗೆ ನೀಡಿರಲಿಲ್ಲ. ಜೂನ್ 8ರಂದು ರೇಣುಕಾಸ್ವಾಮಿ ಮೇಲಿನ ಹಲ್ಲೆಗೆ ಅದೇ ಲಾಠಿ ಬಳಕೆಯಾಗಿದ್ದು, ದಾಸ ಹಲ್ಲೆ ಮಾಡಿದ ರಭಸಕ್ಕೆ ಮುರಿದು ಹೋಗಿದೆ. ಫೆಬ್ರವರಿ 16ರಂದು ಕಳುವಾದ ಲಾಠಿ ಜೂನ್ 11ರಂದು ಪತ್ತೆಯಾಗಿದೆ. ಲಾಠಿ ಸೀಸ್, ರವೀಂದ್ರಗೆ ನೋಟಿಸ್. ರೇಣುಕಾಸ್ವಾಮಿ ಕೊಲೆಯಾದ ಜಾಗದಲ್ಲಿ ಈ ಲಾಠಿ ಸಿಕ್ಕಿದ್ದು ಸೀಸ್ ಮಾಡಲಾಗಿದೆ. ಹೀಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ರವೀಂದ್ರಗೆ ಪೊಲೀಸ್ ನೋಟಿಸ್ ಅನ್ನು ನೀಡಿದ್ದು ವಿಚಾರಣೆ ನಡೆಸಿ ಹೇಳಿಕೆಯನ್ನ ದಾಖಲಿಸಲಿದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ರೇಣುಕಾಸ್ವಾಮಿ ಕೊಲೆಯಾದ ನಂತರದಲ್ಲಿ ಪೊಲೀಸರ ಮುಂದೆ ತಾವಾಗಿಯೇ ಬಂದು ಶರಣಾಗತರಾದ 3 ಆರೋಪಿಗಳು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ನಕಲಿ ಕಥೆಯನ್ನು ಸೃಷ್ಟಿ ಮಾಡಿದ್ರು. ಆದರೆ ಪ್ರಕರಣದ ತನಿಖೆ ಮುಂದುವರೆದಂತೆಲ್ಲ ಈ ನಕಲಿ ಕಥೆಯ ಹಿಂದಿನ ಅಸಲಿ ಸ್ಟೋರಿ ರಿವೀಲ್ ಆಗಿದೆ. ಯಾವುದು ನಕಲಿ ಸ್ಟೋರಿ, ಯಾವುದು ಅಸಲಿ ಸ್ಟೋರಿ ಅನ್ನೋದರ ಡೀಟೇಲ್ಸ್ ಈ ರಿಪೋರ್ಟ್ನಲ್ಲಿ. ಕ್ರೌರ್ಯ ಅಂದ್ರೆ ಅದು ಅಂತಿಂತ ಕ್ರೌರ್ಯ ಅಲ್ಲ. ರೇಣುಕಾಸ್ವಾಮಿಗೆ ಡಿ ಗ್ಯಾಂಗ್ ಅಕ್ಷರಶಃ ನರಕ ದರ್ಶನ ತೋರಿಸಿತ್ತು. ಪೊಲೀಸರು ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಪಟ್ಟಣಗೆರೆ ಶೆಡ್ನ ಪಾಪಿಗಳ ಅಸಲಿಯತ್ತು ಬಟಾಬಯಲಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯ ಅನಾವರಣಗೊಂಡಿದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ನಕಲಿ ಕಥೆ ಸೃಷ್ಟಿ. ಯಾವಾಗ ರೇಣುಕಾಸ್ವಾಮಿ ಉಸಿರು ನಿಂತಿತ್ತೋ ಆಗ್ಲೇ ನೋಡಿ ಡಿ ಗ್ಯಾಂಗ್ಗೆ ಢವಢವ ಶುರುವಾಗಿತ್ತು. ಪೊಲೀಸರ ಮುಂದೆ ಶರಣಾದ ಆರೋಪಿಗಳು ಡ್ಯೂಪ್ಲಿಕೇಟ್ ಸ್ಟೋರಿ ಹುಟ್ಟುಹಾಕಿದ್ರು. ಇನ್ನು ಪೊಲೀಸರ ಮುಂದೆ ಆರೋಪಿಗಳು ಹೇಳಿದ ಡ್ಯೂಪ್ಲಿಕೇಟ್ ಕಥೆ ಹೇಗಿತ್ತು ಅನ್ನೋದನ್ನ ಹೇಳ್ತೀವಿ ನೋಡಿ. ರೇಣುಕಾಸ್ವಾಮಿ ರಾಘವೇಂದ್ರನಿಗೆ 2.5 ಲಕ್ಷ ಕೊಡಬೇಕಾಗಿತ್ತಂತೆ. ಬೆಂಗಳೂರಿನಲ್ಲಿ ಹಣ ಕೊಡೋದಾಗಿ ರೇಣುಕಾಸ್ವಾಮಿ ಕರೆಸಿಕೊಂಡಿದ್ದನಂತೆ. ಆದ್ರೆ ರಾಘವೇಂದ್ರ ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿಯನ್ನ ತಾನು ಇದ್ದಲ್ಲಿಗೆ ಕರೆಸಿಕೊಂಡಿದ್ದ. ಈ ವೇಳೆ ರೇಣುಕಾಸ್ವಾಮಿ ಹಾಗೂ ರಾಘವೇಂದ್ರ ನಡುವೆ ಸುಮನಹಳ್ಳಿ ಜಂಕ್ಷನ್ ಬಳಿ ಗಲಾಟೆಯಾಗುತ್ತೆ. ಈ ಗಲಾಟೆಯಲ್ಲಿ ರೇಣುಕಾಸ್ವಾಮಿ ರಾಘವೇಂದ್ರಗೆ ಹೊಡೆದಿದ್ದ. ಆ ರೇಣುಕಾಸ್ವಾಮಿಯನ್ನ ರಾಘವೇಂದ್ರ ಕೆಳಕ್ಕೆ ತಳ್ಳಿದ್ದನಂತೆ. ಈ ವೇಳೆ ನಾವು 4 ಸೇರಿ ರೇಣುಕಾಸ್ವಾಮಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿದ್ವಿ. ಆಗ ರೇಣುಕಾಸ್ವಾಮಿ ಸಾವನ್ನಪ್ಪಿದ ಅಂತ ಆರೋಪಿಗಳು ಪೊಲೀಸರ ಮುಂದೆಯೇ ಡ್ಯೂಪ್ಲಿಕೇಟ್ ಕಹಾನಿ ಹೇಳಿದ್ರು. ಚಾರ್ಜ್ ಶೀಟ್ನಲ್ಲಿ ಬಯಲಾಯಿತು ಅಸಲಿ ಕಹಾನಿ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದ್ದಂತೆ ಅಸಲಿ ಕೊಲೆ ಕಹಾನಿ ಹೊರಬಿದ್ದಿದೆ. ಡಿ ಗ್ಯಾಂಗ್ ಕ್ರೌರ್ಯ ಕರಾಳತೆ ಬೆಚ್ಚಿ ಬೀಳಿಸಿದೆ. ಆದ್ರೆ ಕೊಲೆ ಸಂಬಂಧ ಶರಣಾದ ಆರೋಪಿಗಳು ಕಟ್ಟಿದ ಡ್ಯೂಪ್ಲಿಕೇಟ್ ಕಥೆ ಸಿನಿಮಾ ಕಥೆಯನ್ನು ಮೀರಿಸುವಂತಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.